ಬೆಂಗಳೂರಿನಲ್ಲಿ ಮರಗಳ ಮಾರಣ ಹೋಮಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 3627 ಮರಗಳ ಮಾರಣ ಹೋಮಕ್ಕೆ ಶೀಘ್ರದಲ್ಲೇ ಮುಹೂರ್ತ. ಕಾರಣ ನಮ್ಮ ಮೆಟ್ರೋ ಫೇಸ್ 3 ಯೋಜನೆಗೋಸ್ಕರ ಮರಗಳಿಗೆ ಇಲ್ಲಿ ಕತ್ತರಿಯನ್ನ ಹಾಕಲಾಗಿದೆ. ಹೊಸಹಳ್ಳಿಯಿಂದ ಕಡಬಗೆರೆಯವರೆಗಿನ ಫೇಸ್ 3 ಯೋಜನೆ ಮರಗಳನ್ನು ಕತ್ತರಿಸಲು BMRCLನಿಂದ ಪ್ರಸ್ತಾವನೆ ಸಲ್ಲಿಕೆ. GBA ಅರಣ್ಯ ವಿಭಾಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತಹ ಅಧಿಕಾರಿಗಳು ಸಾರ್ವಜನಿಕ ಪ್ರಕಟಣೆಯನ್ನು GBA ಈಗಾಗಲೇ ಹೊರಡಿಸಿದೆ. ಸಾರ್ವಜನಿಕರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈಗಾಗಲೇ ಮರಗಳನ್ನು ಕೂಡ ಗುರುತು ಮಾಡಲಾಗಿದೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮರಗಳು ಹೋಗುತ್ತೆ ಅನ್ನೋ ಡೀಟೇಲ್ಸನ್ನು ಕೂಡ ತೋರಿಸ್ತಾ ಇದ್ದೀವಿ. ಬ್ಯಾಡ್ರಹಳ್ಳಿ, ಕಾಮತ್ ಲೇಔಟ್, ಕಡಬಗೆರೆ, ಹೀಗೆ ಮೆಟ್ರೋ ನಿಲ್ದಾಣ, ಮೆಟ್ರೋ ವೈಡಕ್ಟ್ ಜೊತೆ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. 2426 ವಿವಿಧ ಜಾತಿಯ ಮರಗಳಿಗೆ ಕತ್ತರಿ. 1201 ಅಡಿಕೆ ಮರಗಳಿಗೂ ಕೂಡ ಕಂಟಕ ಎದುರಾಗಿದೆ. ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನ ಗಮನಿಸಿ ಕ್ರಮ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಳಿದೆ. ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಲ್ಲಿಕೆ ಮಾಡುವುದಕ್ಕೆ, ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಕೊಡಲಾಗಿದೆ. ಆ ಒಪಿನಿಯನ್ ನೋಡಿಕೊಂಡು ನಿರ್ಧಾರ ಎಂದಿದ್ದಾರೆ. ಸಹಜವಾಗಿ ನಾನು ವೃಕ್ಷಾಧಿಕಾರಿ ಆಗಿರೋದ್ರಿಂದ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದಾಗ ವೃಕ್ಷಾಧಿಕಾರಿಗೆ ಅಪ್ಲಿಕೇಶನ್ ಕೊಡಬೇಕು. ನಿಗದಿತ ನಮೂನೆಯಲ್ಲಿ ಅಪ್ಲಿಕೇಶನ್ ಕೊಟ್ಟು ಇಷ್ಟು ಮರಗಳು ಇಂತಿಂಥ ಪ್ರಾಜೆಕ್ಟ್ ಒಳಗಡೆ ಬರ್ತವೆ, ಇದನ್ನು ತೆರವುಗೊಳಿಸ್ಬೇಕಂತ ಹೇಳಬೇಕು. ಈ ನಿಟ್ಟಿನಲ್ಲಿ ನಾವು ಆ್ಯಸ್ ಎ ಪ್ರೊಸೀಜರ್ ಅಪ್ಲಿಕೇಶನ್ ಬಂದ ತಕ್ಷಣ ಕೆಳ ಹಂತದ ಸಿಬ್ಬಂದಿಗಳಿಗೆ ವೆರಿಫಿಕೇಷನ್ ಕಳಿಸ್ತೀವಿ. ಸೊ ಅವರು ಜನವರಿ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಅವರು ಆಲ್ಮೋಸ್ಟ್ 3699 ಮರಗಳು ಆ ಒಂದು ಕಾರಿಡಾರಲ್ಲಿ ಬರುತ್ತೆ. ಇದು ಕಾರಿಡಾರ್ 2 BMRCL ಫೇಸ್ 3 ಪ್ರಾಜೆಕ್ಟ್ ಇದು ಬರುತ್ತೆ ಅಂತ ಕೊಟ್ಟಿದ್ರು. ಆ ಬೇಸಿಸ್ ಮೇಲೆ ನಮ್ಮ ಸಿಬ್ಬಂದಿಗಳು ಫೀಲ್ಡ್ ವೆರಿಫಿಕೇಷನ್ ಜಂಟಿಯಾಗಿ ನಮ್ಮ BMRCL ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ 3627 ಮರಗಳು ಬರುತ್ತೆ ಆ ಒಂದು ಕಾರಿಡಾರ್ ಅಂತ. ಬಟ್ ಇದು ಡಬಲ್ ಡೆಕ್ಕರ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಆಗಿರ್ತದೆ. ಸೊ ಇದು ಆಲ್ಮೋಸ್ಟು 12 ಕಿಲೋಮೀಟ್ರ್ 12.507 ಕಿಲೋಮೀಟ್ರ್ ಲೆಂತ್ ಇರುತ್ತೆ. ಇದು ಆಲ್ಮೋಸ್ಟ್ ಕವರ್ ಆಗೋಂಥ ಇದು ಹೊಸಹಳ್ಳಿ, KHP ಕಾಲೋನಿ, ಕಾಮಾಕ್ಷಿಪಾಳ್ಯ, ಸುಮ್ಮನಹಳ್ಳಿ ಕ್ರಾಸ್, ಸುಂಕದಕಟ್ಟೆ, ಹೊಸಹಳ್ಳಿ, ಹೀಗೆ ಸುಮಾರು ಏರಿಯಾಗಳನ್ನ ಕ್ರಾಸ್ ಮಾಡ್ತಿದ್ದು. ಸೊ ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಫಸ್ಟು 3627ರಲ್ಲಿ ಅದರಲ್ಲೂ 1201 ಅಡಿಕೆ ಮರಗಳೂ ಒಳಪಡ್ತವೆ. ಸೊ ಅದನ್ನು ಕೂಡ ನಾವು ಇದು ನಮ್ಮ ವೃಕ್ಷ ಸಂರಕ್ಷಣಾ ಕಾಯ್ದೆ, ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976 ಅಡಿಯಲ್ಲಿ ಡೆಫಿನಿಷನ್ ಪ್ರಕಾರ ಪಾಮ್ಸ್ ಅನ್ನೋದು ಕೂಡ ಒಂದು ಮರ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಇದಾದ ನಂತರ ನಾವು ನೆಕ್ಸ್ಟು ಈ ಪಬ್ಲಿಕ್ ನೋಟಿಸ್ನೆಲ್ಲ ತೊಗೊಂಡಾದಮೇಲೆ ನಾವೇನು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯವು ಒಂದು ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಅಂತ ಇದೆ. ಆ ಪ್ರೊಸೀಜರ್ ಪ್ರಕಾರ ನಾವು ಮುಂದಿನ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಬರೋಬ್ಬರಿ 3627 ಮರಗಳ ಮಾರಣ ಹೋಮಕ್ಕೆ ಶೀಘ್ರದಲ್ಲಿಯೇ ಮುಹೂರ್ತ ಫಿಕ್ಸ್ ಆಗ್ತದೆ. ಯಾಕಂತಂದರೆ ನಮ್ಮ ಮೆಟ್ರೋ BMRCLನ ಫೇಸ್ 3 ಪ್ರಾಜೆಕ್ಟ್ಗಾಗಿ ಈ ಒಂದು ಮರಗಳನ್ನು ಕಡಿಬೇಕು ಅಂತೇಳಿ ಈಗಾಗಲೇ ಮಾರ್ಕ್ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ನಿಂದ ಕಡಬಗೆರೆ ಹೋಗ್ತಕ್ಕಂಥ ಒಂದು ಮಾರ್ಗ ಮೆಟ್ರೋ ಫೇಸ್ 3 ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳೋದಕ್ಕೋಸ್ಕರ ಇಷ್ಟೊಂದು ಮರಗಳನ್ನು ಕಡಿಬೇಕು ಅಂತೇಳಿ BMRCL ಈಗಾಗಲೇ GBA ಅರಣ್ಯ ವಿಭಾಗಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಒಟ್ಟು 3627 ಮರಗಳು, ಅದರಲ್ಲಿ 2426 ವಿವಿಧ ಜಾತಿಯ ಮರಗಳು ಮತ್ತು 1200 ಅಡಿಕೆ ಮರಗಳನ್ನು ಕಡಿಬೇಕು ಅಂತೇಳಿ ಈಗಾಗಲೇ BMRCL ಅಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀರಾ, ಈ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮರಗಳಿಗೆ ಮಾರ್ಕ್ ಮಾಡೋದನ್ನು ಗಮನಿಸ್ತಾ ಇದ್ದೀರಾ. 1256 ಅಂತಕ್ಕಂಥ ನಂಬರ್ ಕೂಡ 1266 ಅಂತಕ್ಕಂಥ ನಂಬರ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಮರಗಳಿಗೆ ಈ ರೀತಿ ಮಾರ್ಕನ್ನು ಮಾಡಿದ್ದಾರೆ. ಒಟ್ಟಾರೆ 3600ಕ್ಕೂ ಹೆಚ್ಚು ಮರಗಳನ್ನು ಕಡಿಬೇಕು ಅಂತೇಳಿ BMRCL ಪ್ರಸ್ತಾವನೆಯನ್ನು ಕೊಟ್ಟಿದೆ. ಹೀಗಾಗಿ GBA ಅರಣ್ಯ ವಿಭಾಗ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಕೊಟ್ಟಿದೆ. ಏನು ಈ ಒಂದು ಮಾರ್ಗ ಇದೆ, ನಮ್ಮ ಮೆಟ್ರೋ
ಫೇಸ್ 3 ಪ್ರಾಜೆಕ್ಟು ಹೊಸಹಳ್ಳಿಯಿಂದ ಶುರುವಾಗಿ ಹೊಸಹಳ್ಳಿಯಿಂದ KHB ಕಾಲೋನಿ, ಕಾಮಾಕ್ಷಿ ಪಾಳ್ಯ, ಸುಮನಹಳ್ಳಿ ಕ್ರಾಸು, ಸುಂಕದಕಟ್ಟೆ, ಹೇರೋಹಳ್ಳಿ, ಬ್ಯಾಡರಹಳ್ಳಿ, ಕಾಮತ್ ಲೇಔಟು, ಕಡಬಗೆರೆವರೆಗೂ ಕೂಡ ಈ ಒಂದು ಮೆಟ್ರೋ ಪ್ರಾಜೆಕ್ಟು ಬರುತ್ತೆ ಅಂತಕ್ಕಂಥದ್ದು. ಇವುಗಳಲ್ಲಿ ಮೆಟ್ರೋ ವೈಡಾಕ್ಟು, ಮೆಟ್ರೋ ನಿಲ್ದಾಣ ಜೊತೆಯಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ಈ ಒಂದು ಮಾರ್ಗದಲ್ಲಿ ಬರುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ದಿನದ ದಿನಕ್ಕೆ ಮರಗಳ ಒಂದು ಮಾರಣ ಹೋಮ ಜಾಸ್ತಿ ಆಗ್ತಾ ಇದೆ. ಮರಗಳನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತೇಳಿ ಈಗಾಗಲೇ ಪರಿಸರ ವಾದಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಮಧ್ಯೆ ಈಗ ನಮ್ಮ ಮೆಟ್ರೋ ಫೇಸ್ 3 ಪ್ರಾಜೆಕ್ಟ್ಗಾಗಿ 3627 ಮರಗಳನ್ನು ಕಡಿಬೇಕು ಅಂತೇಳಿ GBAಗೆ BMRCL ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಸೊ ಈ ಮರಗಳು ಕೂಡ ಉಳಿಯೋದು ಡೌಟು. ಇಷ್ಟೊಂದು ಮರಗಳಿಗೆ ಈಗ ಕಂಟಕ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕ ಆಕ್ಷೇಪಣೆಗಳು ಸಲ್ಲಿಕೆ ಆಗುತ್ತೆ, ಅದನ್ನು GB ಅರಣ್ಯ ವಿಭಾಗ ಯಾವ ರೀತಿ ಗಮನಿಸುತ್ತೆ, ಅದಕ್ಕೆ ಅನುಮತಿ ಕೊಡುತ್ತಾ ಮರಗಳನ್ನು ಕಡಿಯೋದಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.